ಬಂದರೆ ಮಾತ್ರ. ಇಲ್ಲೊಬ್ಬ ಮಗ ಇವರ ಅಮ್ಮನಿಗೆ ಒಂದು ವಿಶೇಷ ಉಡುಗೊರೆಯನ್ನು ನೀಡುತ್ತಾನೆ. ಅದು ಏನಂತ ನಾನು ಹೇಳಲ್ಲ, ಈ ಕಿರುನಾಟಕದ ಮೂಲಕ ನೀವು ತಿಳಿದುಕೊಳ್ಳಬೇಕು. ನೌ ಪ್ಲೀಸ್ ವೆಲ್ಕಮ್ 8th standard students for a short drama. सुप्रजा राम पूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् कौसल्या सुप्रजा राम पूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्धिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रित जनप्रिय दानशीले श्रीवेङ्कटेश दयिते तव सुप्रभातम् मातः समस्त जगतां मधुकैटभारे वक्षो विहारिणि मनोहर दिव्यमूर्ते श्रीस्वामि निःश्रित जनप्रिय दानशीले श्रीवेङ्कटेश दयिते तव ಅಭಿ ಅಭಿ ಎದ್ದೇಳಪ್ಪ, ನನಗೆ ಕೆಲ್ಸಕ್ಕೆ ಹೋಗೋಕ್ಕೆ ಹೊತ್ತಾಯಿತು. ನಿನ್ನ ತಿಂಡಿ ಮತ್ತು ಲಂಚ್ ಬಾಕ್ಸ್ನ ರೆಡಿ ಮಾಡಿಟ್ಟಿದ್ದೀನಿ, ಎದ್ದೇಳಪ್ಪ. ಅಮ್ಮ 5 ನಿಮಿಷದಲ್ಲಿ ಹೇಳ್ತೇನೆ. ಹಾಂ ಅಪ್ಪ, ಹಾಗೆ ಮರ್ತ್ಬಿಟ್ಟು ಮಲ್ಕೊಂಡು ಬಿಡಬೇಡ ಆಯಿತಾ? ಆಯಿತು. ಬೆಂಗಳೂರು ಮಂಗಳೂರು ಎಲ್ಲೇ ಹೋಗು ಬಿಂದಾಸ್, ಭಾನುವಾರ ಸೋಮವಾರ ಎಲ್ಲ ವಾರ ಬಿಂದಾಸ್. ಯಾರೇನು ಅಂದರೇನು ಶಿವ ಶಿವ ಅಂತ ಜಮ್ಮ ಬಿಂದಾಸ್ ಬಿಂದಾಸ್. ಅಮ್ಮೋರೆ ಅಮ್ಮೋರೆ. ಹೋ ಬಂದ್ಯಾ? ಅಮ್ಮೋರೆ, ಇವತ್ತೇನು ಕೆಲಸ ಮಾಡಬೇಕಿತ್ತು ಅಮ್ಮೋರೆ? ನೋಡಮ್ಮ, ಒಂದು ರಾಶಿ ಬಟ್ಟೆ ಪಾತ್ರೆ ಬಿದ್ದಿದೆ, ಅದನ್ನು ಹೋಗಿ ಕ್ಲೀನ್ ಮಾಡು. ಮತ್ತೆ ಯಜಮಾನರು ಕಾಫಿ ಕೇಳ್ತಾ ಇದ್ರು, ಅದನ್ನು ಹೋಗಿ ಸ್ವಲ್ಪ ಕೊಟ್ಟು ಬಾ. ಆಯಿತು ಅಮ್ಮೋರೆ. ಹೋ ನಿಲ್ಲು ನಿಲ್ಲು. ಏನಾಯ್ತು ಅಮ್ಮೋರೆ? ಏನೋ ನೆನಪಾಯ್ತಲ್ಲ. ಹಾಂ ಮರ್ತೋಯ್ತು. ಹಾಂ ನೆನಪಾಯ್ತು, ಈಗ ತಾನೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಅವರ ಮನೆ ಕೆಲಸಕ್ಕೆ ಜನ ಬೇಕಂತೆ, ಹೋಗ್ತೀಯಾ? ಆಗಕ್ಕಿಲ್ಲ ಅಮ್ಮೋರೆ. ಒಂದೇ ಮನೆ ತಾನೇ, ಹೋಗ್ಬಾ. ಅಮ್ಮೋರೆ, ಮೊದಲಿನ ಥರ 3 ಮನೆ ಕೆಲಸ ಮಾಡ್ತಿದ್ದೀನಿ ಇವಾಗಲೇ. ಮತ್ತೆ ಇನ್ನೊಂದು ಮನೆ ಅಂದರೆ ಆಗಕ್ಕಿಲ್ಲ ಅಮ್ಮೋರೆ. ಮೊದಲೇ ನನಗೆ ಬೇರೆ ಹುಷಾರಿಲ್ಲ ಅಮ್ಮೋರೆ. ಹೌದಾ? ಆಯಿತು ಅಮ್ಮೋರೆ, ಹೀರಮ್ಮನ್ ಕಳಿಸ್ತೀನಿ, ಆಗ್ಬೋದಾ? ಯಾರಾದರೂ ಸರಿ, ಕಳಿಸು. ಆಯಿತು ಅಮ್ಮೋರೆ. ಏನಮ್ಮ, ನಿನ್ನ ಮಗ ಚೆನ್ನಾಗಿ ಓದ್ತಿದ್ದಾನ? ಸ್ಕೂಲಿಗೆ ಹೋಗ್ತಿದ್ದಾನ? ಹೌದು ಯಜಮಾನ್ರೆ, ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ. ಮುಂದೆ ದೊಡ್ಡವನಾದ್ಮೇಲೆ ಡಾಕ್ಟರು ಅಥವಾ ಇಂಜಿನಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದಾ? ಏನಾದರೂ ಆಗಲಿ, ಡಾಕ್ಟರ್ ಆದರೂ ಆಗಲಿ, ಇಂಜಿನಿಯರ್ ಆದರೂ ಆಗಲಿ, ಒಟ್ಟು ಚೆನ್ನಾಗಿದ್ರೆ ಸಾಕು. ಆಯಿತು ಯಜಮಾನ್ರೆ. ಲಾಲಿ ಹಾಡೋ ತಾಯಿಗೆ ತಾಯಿ
ತಾಯಿ ಲಾಲಿ ಹಾಡೋ ಭೂಮಿ ತಾಯಿಗೆ, ಲಾಲಿ ಹಾಡೋ ಹೆತ್ತ ತಾಯಿಗೆ. ಅಮ್ಮೋರೆ ಅಮ್ಮೋರೆ, ಹಾಂ ಹೇಳು. ಅಮ್ಮೋರೆ, ನನಗೆ ಈ ತಿಂಗಳು ಕೊನೆ ಮುಗಿತಾ ಬಂತು. ಈ ತಿಂಗಳಿನ ಸಂಬಳ ಬೇಕಿತ್ತು ಅಮ್ಮೋರೆ. ನಾಳೆ ಕೊಟ್ಟಿದ್ರೆ ಆಯಿತು, ಹೋಗು. ಆಗಕ್ಕಿಲ್ಲ ಅಮ್ಮೋರೆ, ನನಗೆ ಬೇರೆ ಮೊದಲೇ ಹುಷಾರಿಲ್ಲ. ನೀವು ನೋಡಿದ್ರೆ ಮಾತಿಗೆ ಕೆಮ್ತಾ ಇರ್ತೀನಿ ಅಂತೀರ ಅಮ್ಮೋರೆ. ಸರಿ, ನಿನ್ನ ಕೆಮ್ಮು ನಮಗೆ ಬಂದುಬಿಟ್ರೆ ಕಷ್ಟ. ರೀ ಅವಳಿಗೆ ಸ್ವಲ್ಪ ಸಂಬಳ ಅಂತೆ ಕೊಟ್ಟು ಕಳಿಸ್ರಿ. ಆಯಿತು. ತಗೊಳ್ಳಮ್ಮ. ಆಯಿತು ಯಜಮಾನ್ರೆ, ಆಯಿತು ಅಮ್ಮವ್ರೆ, ಹೋಗಿ ಬರ್ತೀನಿ. ಸರಿ. ಅಮ್ಮ, ನಾನು ಸ್ಕೂಲಿಂದ ಬಂದೆ. ಹೌದಾ? ಏನಬಿ, ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಅಮ್ಮ, ನನಗೂ ರಾಜುಗೂ ತುಂಬ ಹಸುವಾಗ್ತಿತ್ತು, ಅದಕ್ಕೆ ಬೇಗ ಬಂದ್ವಿ. ಹೌದೇನಪ್ಪ, ಇರು ರಾಗಿ ರೊಟ್ಟಿ ಮಾಡಿದ್ದೀನಿ, ಕೊಡ್ತೀನಿ ತಿನ್ನೋದಿಕ್ಕೆ. ಹಾ, ರಾಗಿ ರೊಟ್ಟಿನ? ನೀನು ಪಲಾವ್ ಮಾಡ್ತೀಯ ಅಂದಿದ್ದೆ. ಹೋಗಮ್ಮ, ನನಗೆ ರಾಗಿ ರೊಟ್ಟಿ ಬೇಡವೇ ಬೇಡ. ಅಪ್ಪ, ನನ್ನ ಮುದ್ದು ರಾಜ್ಕುಮಾರ ಅಲ್ವಾ? ರಾಗಿ ರೊಟ್ಟಿ ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತೊಂದು ದಿವಸ ರಾಗಿ ರೊಟ್ಟಿ ತಿನ್ನಪ್ಪ, ನಾಳೆ ಪಲಾವ್ ಮಾಡ್ಕೊಡ್ತೀನಿ, ಆಯ್ತಾ? ಅಮ್ಮ, ನೀನು ಪ್ರತಿ ಸರಿ ಹೀಗೆ ಹೇಳ್ತೀಯ. ಪಲಾವ್ ನಾಳೆ ಮಾಡ್ಕೊಡ್ತೀನಿ ಮತ್ತು ಮಾಡ್ಕೊಡೋದೇ ಇಲ್ಲ. ಹೋಗಮ್ಮ, ನನಗೆ ರಾಗಿ ರೊಟ್ಟಿ ಬೇಡವೇ ಬೇಡ. ಊಟದ ಮುಂದೆ ಹಾಗೆಲ್ಲ ದುರಂಕಾರ ತೋರಿಸ್ಬಾರ್ದಪ್ಪ, ದೇವರಿಗೆ ಸಿಟ್ಟು ಬರುತ್ತದೆ. ದೇವರ ಪ್ರಸಾದ ಅಂತ ತಿನ್ನಪ್ಪ, ನನ್ನ ಮುದ್ದು ರಾಜ್ಕುಮಾರ ಅಲ್ವಾ? ಇರು, ನಾನೇ ತಿನ್ನಿಸ್ತೀನಿ. ಅಮ್ಮ, ಏನಬಿ? ಅಮ್ಮ, ನಿನ್ನ ಮುಖ ಯಾಕೆ ಬೇಜಾರಾಗಿದೆ? ನಿನ್ನ ಕಣ್ಣೆಲ್ಲ ಕೆಂಪಾಗಿ, ನೀನು ತುಂಬ ಕೆಮ್ತಾ ಇದೆಯಲ್ಲ. ಹಸಿ ಸೌದೆನ ಒಲೆಗಿಟ್ಟಿರೋದ್ರಿಂದ ಅದರಿಂದ ಬರ್ತಿರೋ ಹೊಗೆಯಿಂದ ಕಣ್ಣೆಲ್ಲ ಕೆಂಪಗಾಗಿ ಕಣ್ಣು ಸ್ವಲ್ಪ ಕೆಮ್ತಾ ಇದ್ದೀನಪ್ಪ. ಹಾಗೇನೂ ಇಲ್ಲ, ನಾನು ಹುಷಾರಾಗೇ ಇದ್ದೀನಿ. ಹೌದಾ, ಆಯಿತು. ಅಮ್ಮ, ಏನಬಿ? ಅಮ್ಮ, ಟ್ಯೂಷನ್ ಮಿಸ್ಸು ಟ್ಯೂಷನ್ ಫೀಸ್ ಕೇಳ್ತಾ ಇದ್ರು. ಎಲ್ಲರ ಮುಂದೆ ಟ್ಯೂಷನ್ ಫೀಸ್ ಕೇಳ್ಬೇಕಾದ್ರೆ ನನಗೆ ಒಂಥರ ಆಗುತ್ತೆ. ಯಾವಾಗ ಕೊಡ್ತೀಯಮ್ಮ ಟ್ಯೂಷನ್ ಫೀಸು? ಇನ್ನು ಮುಂದೆ ಟ್ಯೂಷನ್ ಮಿಸ್ಸು ಟ್ಯೂಷನ್ ಫೀಸ್ ಕೇಳಲ್ಲ ಕಣಪ್ಪ. ತಗೋ, ಇದನ್ನು ಟ್ಯೂಷನ್ ಮಿಸ್ಸಿಗೆ ಕೊಟ್ಟು ಚೆನ್ನಾಗಿ ಓದಿ ಮುಂದೆ ದೊಡ್ಡವನಾದ್ಮೇಲೆ ಡಾಕ್ಟ್ರಾಗಿ ಚೆನ್ನಾಗಿ ನೋಡ್ಕೊತೀಯಲ್ವಪ್ಪ? ಆಯ್ತಮ್ಮ, ನಾನು ಟ್ಯೂಷನಿಗೆ ಹೋಗಿ ಬರ್ತೀನಿ. ಆಯಿತು ಅಬಿ. ಅಮ್ಮ, ನಾ ಬಂದೆ. ಓ, ಅಮ್ಮ ಮಲಗಿದಾಳ? ಇವತ್ತು ನನ್ನ ಕೆಲಸ ನಾನೇ ಮಾಡ್ಕೊತೀನಿ. ಅಭಿ ಬಂದ್ಯಪ್ಪ? ಅಮ್ಮ, ಬಂದೆ. ಇರು, ತಿನ್ನೋದಿಕ್ಕೆ ರಾಗಿ ರೊಟ್ಟಿ ಮಾಡ್ಕೊಡ್ತೀನಿ. ಅಮ್ಮ, ನಾನು ಅವಾಗಲೇ ರಾಗಿ ರೊಟ್ಟಿ ಬಿಸಿ ಮಾಡ್ತಾ ತಿಂತಾ ಇದ್ದೀನಿ. ಇವತ್ತು ನೀನು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ವಪ್ಪ, ಅದಕ್ಕೆ ಸ್ವಲ್ಪ ಮಲ್ಕೊಂಡಿದ್ದೆ. ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ.
ಅಮ್ಮ, ನಾನು ರಾಜು ಮನೆಗೆ ವಿಡಿಯೋ ಗೇಮ್ ಆಡಕ್ ಹೋಗಿದ್ದೆ. ಯಾವಾಗ ನೋಡಿದ್ರು ಆ ರಾಜು ಮನೆಗೆ ವಿಡಿಯೋ ಗೇಮ್ ಆಡಕ್ಕೆ ಹೋಗ್ತೀಯ. ಅಂಥದ್ದೇನಿದೆ ಅಪ್ಪ ಆ ವಿಡಿಯೋ ಗೇಮಲ್ಲಿ? ಇಲ್ಲೇ ಆಡ್ಬೋದಲ್ವಾ? ಅಮ್ಮ, ನಾನು ವಿಡಿಯೋ ಗೇಮ್ ಕೇಳಿದರೆ ನೀನು ಪ್ರತಿ ಸರಿ ಮುಂದಿನ ತಿಂಗಳು ತಂದ್ಕೊಡ್ತೀಯ ಅಂತೀಯ. ಅದಕ್ಕೆ ನಾನು ರಾಜು ಮನೆಗೆ ವಿಡಿಯೋ ಗೇಮ್ ಆಡೋಕೆ ಹೋಗೋದು. ಆ ರಾಜು ಮನೆಗೆ ವಿಡಿಯೋ ಗೇಮ್ ಆಡೋಕೆ ಹೋಗೋ ಬದಲು ಇಲ್ಲೇ ಕೂತ್ಕೊಂಡು ಓದ್ಕೊಂಡಿದ್ರೆ ಒಂದು 4 ಮಾರ್ಕ್ಸ್ ಆದರೂ ಸಿಕ್ತಿತ್ತು ಕಣಪ್ಪ. ಅಮ್ಮ, ಓದೋದ್ರಲ್ಲಿ ಏನು ಗಮನ ಕೊಡೋದು? ನೀನಿನ್ನ ಟ್ಯೂಷನ್ ಫೀಸೇ ಕೊಟ್ಟಿಲ್ಲ. ಏನು? ಒಂದು ನಿಮಿಷ ಇರು, ಯಾರೋ ಬಂದರು, ಅವ್ರನ್ನ ವಿಚಾರಿಸ್ಕೊಂಡು ಆಮೇಲೆ ನಿನ್ನನ್ನು ವಿಚಾರಿಸ್ಕೊತೀನಿ. ಬನ್ನಿ ಬನ್ನಿ ಟ್ಯೂಷನ್ ಅಮ್ಮ, ಕೂತ್ಕೊಳ್ಳಿ. ನಮಸ್ತೆ ಕಮಲಮ್ಮ ಅವರೇ. ನಮಸ್ತೆ ಮೇಡಮ್. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನಿಮ್ಮ ಮಗನ ಕ್ಲಾಸ್ ಟೀಚರ್. ಹೌದಾ? ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ನೀವು ಬಂದ ವಿಚಾರ 15 ದಿನದಿಂದ ಅವನು ಶಾಲೆಗೆ ಬಂದಿಲ್ಲ. ಏನಾಯಿತು ಅಂತ ನೋಡಕ್ಕೆ ಬಂದೆ. ಹುಷಾರಿದ್ದಾನಾ? ಅವನು 15 ದಿನದಿಂದ ಟ್ಯೂಷನ್ಗೂ ಬಂದಿಲ್ಲ. ಏನಾಯಿತು? ಒಂದು ನಿಮಿಷ ಇರಿ, ನಿಮಗೆ ಕುಡಿಯೋದಕ್ಕೆ ಕಾಫಿ ಮಾಡ್ಕೊಂಡು ಬರ್ಕೊಡ್ತೀನಿ. ಅಯ್ಯೋ, ಇವನು ನೋಡಿದ್ರೆ ಬೆಳಗ್ಗೆ ಸ್ಕೂಲಿಗೆ ಬ್ಯಾಗ್ ಹಾಕ್ಕೊಂಡು ಹೋಗ್ತಾನೆ, ಸಂಜೆ ಟ್ಯೂಷನಿಂದ ಲೇಟಾಗಿ ಬರ್ತಾನೆ. ಟ್ಯೂಷನ್ಗೂ ಹೋಗ್ತಿಲ್ಲ, ಸ್ಕೂಲಿಗೂ ಹೋಗ್ತಿಲ್ಲ. ಮತ್ತೇನು ಮಾಡ್ತಿದ್ದಾನಪ್ಪ ಈ ಹುಡುಗ? ತಗೊಳ್ಳಿ ಟ್ಯೂಷನ್ ಅಮ್ಮ, ತಗೊಳ್ಳಿ ಟೀಚರ್ ಅಮ್ಮ. ಮೊನ್ನೆ ಒಂದು ದಿನ ಟ್ಯೂಷನ್ ಫೀಸ್ ಕೇಳ್ದೆ, ಅವತ್ತಿಂದ ಟ್ಯೂಷನ್ಗೆ ಬಂದಿಲ್ಲ. ಏನಾಯಿತು? ಅವನಿಗೆ 15 ದಿವಸದಿಂದ ಹುಷಾರಿದ್ದಿಲ್ಲ ಅಮ್ಮ. ಅದಕ್ಕೆ ಟ್ಯೂಷನಿಗೆ ಕಳ್ಸೋಕ್ಕಾಗಿದ್ದಿಲ್ಲ. ನಾಳೆ ಮರಿದೆ ನಿಮ್ಮ ಟ್ಯೂಷನ್ ಫೀಸ್ನ ಕೊಟ್ಟು ಕಳಿಸ್ತೀನಿ. ಟ್ಯೂಷನ್ಗೂ ಬರ್ತಾನೆ, ಶಾಲೆಗೂ ಬರ್ತಾನೆ. ಆಯ್ತಾ ಟೀಚರ್ ಅಮ್ಮ? ಆಯ್ತಾ ಟ್ಯೂಷನ್ ಅಮ್ಮ? ಸರಿ ಅಮ್ಮ, ಹೋಗಿ ಬರ್ತೀವಿ. ಅಭಿ, ಅಭಿ ಬಾ ಇಲ್ಲಿ. ಅಮ್ಮ, ನಾನು ಊಟ ತಿಂತಾ ಇದ್ದೀನಿ, ಆಮೇಲೆ ಬರ್ತೀನಿ. ಬರ್ತೀಯೋ ಇಲ್ವೋ? ಅಮ್ಮ, ಹೇಳಿಲ್ವಾ ಊಟ ತಿಂದಾದ್ಮೇಲೆ ಬರ್ತೀನಿ. ನೀನೇ ಬರ್ತೀಯೋ ನಾನು ಬರಬೇಕಾ? ಏನಮ್ಮ? ಟ್ಯೂಷನ್ ಫೀಸ್ನ ಏನು ಮಾಡಿದೆ ಅಭಿ? 15 ದಿವಸದಿಂದ ಸ್ಕೂಲಿಗೂ ಹೋಗ್ತಿಲ್ಲ, ಟ್ಯೂಷನ್ಗೂ ಹೋಗ್ತಿಲ್ಲ. ಟ್ಯೂಷನ್ ಫೀಸ್ನೆಲ್ಲ ವಿಡಿಯೋ ಗೇಮ್ ಆಡಿ ಕಳ್ಕೊಂಡ್ಬಿಟ್ಟೇನೋ? ಇಲ್ಲಮ್ಮ, ನಾನು ಅದು ಬುಕ್ಸ್ ತಗೊಂಡೆ. ಎಲ್ಲಿ ತೋರಿಸು, ಅದ್ರ ಬೆಲೆ ನೋಡಬೇಕು ನಾನು. ಅಮ್ಮ, 1000 ಬುಕ್ಸ್ ತಗೊಂಡಿ, ಅದೆಲ್ಲ ತೋರ್ಸೋಕ್ಕಾಗುತ್ತಾ? ತೋರಿಸ್ತೀಯೋ ಇಲ್ವೋ? ಅಮ್ಮ, ಅದರಲ್ಲಿ ಏನಿಲ್ಲಮ್ಮ, ಬಿಡು. ಬಿಡೋ ಬಿಡೋ. ನೀನು ನನ್ನ ಮನೇಲೇನೆ ಸುಳ್ತಾನ ಕಳ್ತನ ಶುರು ಮಾಡ್ಕೊಂಡಿದ್ಯಾ? ಅಮ್ಮ, ನಾನು ಸುಳ್ಳು ಹೇಳಿಲ್ಲ, ಕಳ್ತನನೂ ಮಾಡಿಲ್ಲ. ನೀನು ಸುಳ್ಳು ಬಾಯಲ್ಲಿ ಅಮ್ಮ ಅಂತ ಕರಿಬೇಡ. ನೀನು ನನ್ನ ಮನೇಲೇನೆ ಸುಳ್ತಾನ ಕಳ್ತನ ಶುರು ಮಾಡ್ಕೊಂಡಿದ್ಯಾ. ನಿಮ್ಮಪ್ಪ ನೋಡಿದ್ರೆ ನಡು ದಾರಿಯಲ್ಲಿ ಕೈ ಕೊಟ್ಟು ಸನ್ಯಾಸಿ ಆಗೋದ. ನಂಗೆ ಹುಷಾರಿಲ್ಲ ಅಂದ್ರೂ ಹೊಟ್ಟೆ ಬಟ್ಟೆ ಕಟ್ಟಿ ನೀನು ಕೇಳಿದ್ನ ಇಸ್ಕೊಡ್ತೀನಿ. ಆದರೂ ನೀನು ನನ್ನ ಮನೇಲೇನೆ ಸುಳ್ತಾನ ಕಳ್ತನ ಶುರು ಮಾಡಿಕೊಂಡೆ. ಕೊಡು, ನಾನು ನೋಡಬೇಕು ಅದರಲ್ಲಿ ಏನಿದೆ ಅಂತ. ಅಮ್ಮ, ಅದರಲ್ಲಿ ಏನಿಲ್ಲ, ಬಿಡಮ್ಮ. ಬಿಡೋ. ಅಮ್ಮ, ಅದರಲ್ಲಿ ಏನಿಲ್ಲ, ಬಿಡು, ಏನೂ ಇಲ್ಲ. ಅಯ್ಯೋ ಅಮ್ಮ, ನೀನು ಅಲ್ಲಿ ಬೇಡ, ಬಿಡಮ್ಮ. ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ
ಮೆಡಿಸನ್ಸು ಮತ್ತು ಸ್ಟವ್ ಯಾಕೋ ಇದೆ? ಹೌದಮ್ಮ, ಅವತ್ತು ಡಾಕ್ಟರ್ ಹೇಳಿಲ್ವಾ ನಿಮಗೆ ಅಸ್ತಮ ಅಂತ. ಒಲೆ ಹೊಗೆದಿಂದ ನಿಮಗೆ ಅಸ್ತಮ ಜಾಸ್ತಿ ಆಗುತ್ತೆ, ಅದರಿಂದ ನಿಮ್ಮ ಜೀವಕ್ಕೂ ಅಪಾಯ. ಟ್ಯೂಷನ್ ಫೀಸಲ್ಲಿ ಸ್ಟವ್ ಮತ್ತು ಮೆಡಿಸಿನ್ ತಗೊಳ್ಳೋಣ ಅಂತಿದ್ದೆ, ಆದರೆ ದುಡ್ಡು ಸಾಲಿಲ್ಲ. 15 ದಿವಸದಿಂದ ಹೋಟೆಲಲ್ಲಿ ಕೆಲಸ ಮಾಡಿ ನಿನಗೆ ಸ್ಟವ್ ಮತ್ತು ಮೆಡಿಸಿನ್ ತಂದಿದ್ದೀನಿ. ಈ ಪ್ರಪಂಚದಲ್ಲಿ ಬೀದಿಗೊಂದು ಡಾಕ್ಟರ್ ಸಿಗ್ತಾರೆ, ಆದರೆ ನಿಂತರ ಮುದ್ದು ಮತ್ತು ಪ್ರೀತಿಯಿಂದ ತುತ್ತು ತಿನ್ನಿಸೋ ಅಮ್ಮ ಎಲ್ಲಿ ಸಿಗ್ತಾಳಮ್ಮ? ಅಪ್ಪ ನೋಡಿದ್ರೆ ನಡು ದಾರಿಯಲ್ಲಿ ಬಿಟ್ಟೋದ್ರು, ಆದರೆ ನಿನ್ನನ್ನು ಎಲ್ಲೂ ಹೋಗ್ಲಿಕ್ಕೆ ಬಿಡಲ್ಲ. ನನ್ನನ್ನು ಕ್ಷಮಿಸ್ಬಿಡು ಅಭಿ, ನನಗೆ ಗೊತ್ತಿಲ್ಲದೇನೆ ನಿನ್ನ ಮೇಲೆ ಸುಳ್ಳಾಪಚಾರ ಮಾಡಿದೆ. ಸುಳ್ತನ ಮಾಡ್ತೀಯ, ಕಳ್ತನ ಮಾಡ್ತೀಯ ಅಂತ ನನ್ನನ್ನು ಕ್ಷಮಿಸ್ತೀಯ ಅಲ್ವೇನಪ್ಪ? ಅಮ್ಮ, ಅದರಲ್ಲಿ ಏನಿಲ್ಲ ಬಿಡು. ವಿಷ್ಣು ಶಿವಾಯನೇ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಹೇಳು ಅಭಿ. ಹಾಲು ಮುಗಿದರೋ. ಶಿಕ್ಷಣವು ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಂದು ತಿಳಿದ ಪ್ರತಿಯೊಬ್ಬ ತಂದೆ ತಾಯಿಯು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಜೀವನದ ಎಷ್ಟೋ ವಿಷಯಗಳನ್ನು ತ್ಯಾಗ ಮಾಡುತ್ತಾರೆ. ಅಂತಹ ತಂದೆ ತಾಯಿಗಳಿಗೆ ಪೂಜಿಸುವುದು, ಗೌರವಿಸುವುದು, ಆರಾಧಿಸುವುದು, ಆರೈಕೆ ಮಾಡುವುದು ಎಲ್ಲ ಮಕ್ಕಳ ಆದ್ಯ ಕರ್ತವ್ಯ. ಧನ್ಯವಾದಗಳು.